ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ನಾವು ಗೊಮ್ಮಟ ಬೆಟ್ಟವನ್ನ ನೋಡ್ಕೊಂಡ್ ಬಂದ್ವಿ ಕಾರ್ಕಳದಲ್ಲಿರುವಂತದ್ದು. ಈಗ ನಾವು ಹೋಗ್ತಿರೋದು ಆನೆಕೆರೆ ಬಸದಿಗೆ. ಜೈನ ಧರ್ಮದವರ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ನಮ್ಗೆ ಹಿಂದೂಗಳ ದೇವಸ್ಥಾನ ಕೂಡ ಕಾಣಿಸುತ್ತದೆ. ಒಂದು ಕೆರೆಯ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ನಿರ್ಮಾಣ ಆಗಿದೆ ಈ ಬಸದಿ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಿರ್ಮಾಣವಾಗಿರುವ ಈ ಬಸದಿಯು ಕ್ರಿಸ್ತಶಕ ಸುಮಾರು 1262ರಲ್ಲಿ ಪಾಂಡ್ಯದೇವ ಅರಸನು ಅರಮನೆಯ ಆನೆಗಳ ಸ್ನಾನಕ್ಕಾಗಿ ನಿರ್ಮಿಸಿದನು. ನಂತರ ಆ ಪ್ರದೇಶದ ಜನರಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ಬಳಕೆಯಾಯಿತು. ಕ್ರಿಸ್ತಶಕ ಸುಮಾರು 1545ರಲ್ಲಿ ವೀರಪಾಂಡ್ಯನು ಕೆರೆಯ ನಡುವೆ ಸಣ್ಣ ಬಸದಿಯನ್ನು ನಿರ್ಮಿಸಿದನು. ನಾವು ಮೊದಲು ಬಸದಿಯನ್ನು ಪ್ರವೇಶಿಸುತ್ತಿದ್ದಂತೆ ಮೊದಲು ಕಾಣಸಿಗುವುದೇ ಕಲ್ಕುಡ ಮತ್ತು ಪಂಜುರ್ಲಿ ದೈವಗಳ ಗುಡಿಗಳು. ನನಗೆ ವಿಶೇಷ ಅನಿಸಿದ್ದೇ ಇದು. ಯಾಕೆಂದರೆ ಜೈನರ ಒಂದು ಬಸದಿಯಲ್ಲಿ ಹಿಂದೂಗಳ ದೈವಗಳಿಗೆ ಒಂದು ಮಹತ್ವ ನೀಡಿರುವುದಲ್ಲದೆ ಒಳಗೆ ಹೋದಂತೆ ಬಸದಿ ಪಕ್ಕದಲ್ಲಿ ನಮಗೆ ಕಾಣಸಿಗುವುದೇ ಕ್ಷೇತ್ರಪಾಲ ಮತ್ತು ನಾಗದೇವರ ಗುಡಿಗಳು. ಇದು ಕೇವಲ ಜೈನರ ಒಂದು ಬಸದಿ ಅಲ್ಲದೆ ಹಿಂದೂಗಳು ಕೂಡ ಭೇಟಿ ನೀಡಿ ಭಕ್ತಿಯಿಂದ ನಿಲ್ಲುವಂತಹ ಒಂದು ಸ್ಥಳ ಎಂದೇ ಹೇಳಬಹುದು. ಹಿಂದೆ ಬಸದಿಯ ಮೇಲಿನ ನೆಲೆಯಲ್ಲಿ ಪಾರ್ಶ್ವನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧಿಸಲಾಗುತ್ತಿತ್ತು ಮತ್ತು ಆದಿನಾಥ ಸ್ವಾಮಿ, ಮಹಾವೀರ ಸ್ವಾಮಿ, ಚಂದ್ರನಾಥ ಸ್ವಾಮಿ ಮತ್ತು ಶಾಂತಿನಾಥ ಸ್ವಾಮಿಯನ್ನು ಕೆಳಗಿನ ನೆಲೆಯಲ್ಲಿ ಪೂಜಿಸಲಾಗುತ್ತಿತ್ತು. ಕಾಲಕ್ರಮೇಣದಲ್ಲಿ ಶಿಲಾಮಯವಾಗಿ ನಿರ್ಮಿತವಾಗಿ ಈಗ ಚತುರ್ಮುಖ ಬಸದಿಯಾಗಿ ಚಂದ್ರನಾಥ ಸ್ವಾಮಿ, ಶಾಂತಿನಾಥ ಸ್ವಾಮಿ, ಆದಿನಾಥ ಸ್ವಾಮಿ ಮತ್ತು ವರ್ಧಮಾನ ಸ್ವಾಮಿಯ ಮೂರ್ತಿಗಳನ್ನು 4 ದಿಕ್ಕುಗಳ ಕಡೆಗೆ ಆಗುವಂತೆ ಒಂದೇ ಭಾಗದಲ್ಲಿ ನಿರ್ಮಿಸಲಾಗಿ ಪೂಜಿಸಲಾಗುತ್ತಿದೆ. ಬಸದಿಯಲ್ಲಿ 4 ದಿಕ್ಕಿಗೆ 4 ಬಾಗಿಲುಗಳಿದ್ದು 4 ಬಾಗಿಲಿನಿಂದ ಒಬ್ಬೊಬ್ಬರು ಜೈನ ಸ್ವಾಮಿಗಳ ಮೂರ್ತಿಯನ್ನು ನಾವು ಕಾಣಬಹುದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ಸ್ ಕೊಡಿ, ಮತ್ತೆ ನಿಮ್ಗೆ ಏನಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿ. ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.